ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಮೀನರಾಶಿಯವರ ಗುಣಲಕ್ಷಣದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಈ ದಿನ ಮೀನರಾಶಿಯವರ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಷಯವನ್ನು ನಾವು ಎರಡು ವಿಭಾಗ ಮಾಡಿಕೊಳ್ಬೇಕಾಗುತ್ತೆ. ಒಂದನೆಯದು ನಮ್ಮ ಅನುಭವದಲ್ಲಿ ಇರುವಂತಹ ಮೀನರಾಶಿಯವರ ಗುಣಲಕ್ಷಣಗಳು. ಅಂದ್ರೆ ನಾವೀಗ ಲೋಕದಲ್ಲೆಲ್ಲ ನೋಡಿರ್ತೀವಲ್ಲ, ಮೀನರಾಶಿಯ ವ್ಯಕ್ತಿಗಳು ಯಾವ ರೀತಿಯಾಗಿರ್ತಾರೆ, ಅವರಲ್ಲಿ ಯಾವ ರೀತಿಯಾದಂತಹ ಗುಣಗಳೆಲ್ಲ ಇರುತ್ತೆ ಅಂತ ಹೇಳಿ, ಅದು ಒಂದನೆಯ ವಿಭಾಗ. ಎರಡನೆಯ ವಿಭಾಗ ಗ್ರಂಥದಲ್ಲಿ ಹೇಳಿರುವಂತಹ ಮೀನರಾಶಿಯವರ ಗುಣಲಕ್ಷಣಗಳು. ಅಂದ್ರೆ ಗ್ರಂಥದಲ್ಲಿ ಮೀನರಾಶಿಯ ವ್ಯಕ್ತಿಗಳು ಈ ರೀತಿಯಾಗಿ ಇರ್ತಾರೆ ಅಂತ ಹೇಳಿ ಒಂದಷ್ಟು ಗುಣಲಕ್ಷಣಗಳನ್ನು ಹೇಳಿದ್ದಾರೆ. ಅದು ಎರಡನೆಯ ವಿಭಾಗ. ಈ ರೀತಿಯಾಗಿ ನಾವು ಎರಡು ವಿಭಾಗವನ್ನು ಮಾಡಿಕೊಂಡು ಮೀನರಾಶಿಯವರ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಮ್ಮ ಅನುಭವದಲ್ಲಿರುವಂತಹ ಗುಣಲಕ್ಷಣಗಳು. ನಿಮ್ಮ ಪ್ರಮುಖವಾದ ಗುಣ ಅಂದ್ರೆ ಅದು ನಿಮಗೆ ಧಾರ್ಮಿಕ ವಿಷಯಗಳಲ್ಲಿ ಅತ್ಯಂತವಾಗಿ ಆಸಕ್ತಿ ಎನ್ನುವಂಥದ್ದು ಇರುತ್ತೆ. ಅಂದ್ರೆ ಈ ದೇವಸ್ಥಾನಗಳಿಗೆ ಹೋಗುವಂಥದ್ದಿರಬಹುದು, ಅಥವಾ ಪ್ರತಿ ದಿವಸ ಯಾವುದಾದ್ರೂ ಸ್ತೋತ್ರಗಳನ್ನು ಓದುವಂಥದ್ದಿರಬಹುದು, ಉಪವಾಸವನ್ನು ಮಾಡುವಂಥದ್ದು, ವ್ರತಗಳನ್ನು ಆಚರಿಸುವಂಥದ್ದು, ಒಟ್ಟಲ್ಲಿ ಈ ರೀತಿಯಾಗಿ ಧಾರ್ಮಿಕ ವಿಚಾರದಲ್ಲಿ ನಿಮಗೆ ಅತ್ಯಂತ ಆಸಕ್ತಿ ಅಂತ ಹೇಳುವಂಥದ್ದು ಇರುತ್ತೆ. ಇನ್ನು ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಪರಿಸರವನ್ನು ನೀವು ಅತಿ ಹೆಚ್ಚಾಗಿ ಪ್ರೀತಿ ಮಾಡ್ತೀರಿ. ನಿಮಗೆ ಪ್ರಾಣಿಗಳು, ಪಕ್ಷಿಗಳು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಿಮಗೆ ಎಷ್ಟು ಇಷ್ಟ ಅಂತ ಹೇಳಿದ್ರೆ ನಿಮಗೆ ಅವುಗಳ ಭಾಷೆ ಕೂಡ ಅರ್ಥ ಆಗ್ಬಿಡುತ್ತೆ. ಅಂದ್ರೆ ಏನು ಹೇಳಿ, ಪ್ರಾಣಿಗಳೇನು ಮಾತಾಡುವುದಿಲ್ಲ, ಆದ್ರೆ ನಿಮಗೆ ಅವುಗಳ ಭಾವನೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿ ಆದ್ರೆ, ಮನೆಯಲ್ಲಿ ಈಗ ಯಾವುದೋ ಒಂದು ನಾಯಿಯನ್ನು ಸಾಕಿದ್ದೀರಿ ಅಂತ ಹೇಳಿ ಆದ ಪಕ್ಷದಲ್ಲಿ ಅದಕ್ಕೆ ಹಸುವಾಗ್ಬಿಟ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ, ಅಥವಾ ಅದ್ರ ಭಾವನೆ ಏನು ಅಂತ ಹೇಳುವಂತ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗ್ಬಿಡುತ್ತೆ. ಈ ರೀತಿ ಯಾವಾಗ ಆಗತ್ತೆ ಹೇಳಿ, ನಮ್ಗೆ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಅಥವಾ ಏನಾದ್ರೂ ಒಂದು ತುಂಬಾ ಇಷ್ಟ ಆಗಿದೆ ಅಂತ ಹೇಳಿ ಆದ ಪಕ್ಷದಲ್ಲಿ ಅವ್ರು ಹೇಳ್ದಿದ್ರು ಕೂಡ ಅವ್ರ ಮನಸ್ಸು ನಮ್ಗೆ ಅರ್ಥ ಆಗ್ಬಿಡುತ್ತಲ್ವಾ. ಆ ರೀತಿಯಾಗಿ ಪ್ರಾಣಿಗಳ ವಿಚಾರದಲ್ಲಿ ಈ ರೀತಿ ಅಂತ ಅಂದ್ರೆ ನೀವು ಪ್ರಾಣಿಗಳನ್ನ ತುಂಬಾ ಇಷ್ಟಪಡ್ತೀರಿ, ಮತ್ತೆ ಆ ಪ್ರಾಣಿಗಳು ಕೂಡ ನಿಮ್ಮನ್ನ ಬೇಗ ತುಂಬಾ ಹಚ್ಚಿಕೊಂಡು ಬಿಡುತ್ತವೆ. ನಾಯಿಗಳಾಗಿರ್ಬಹುದು, ದನಗಳಾಗಿರ್ಬಹುದು, ಬೆಕ್ಕಾಗಿರ್ಬಹುದು, ಈ ರೀತಿಯಾಗಿ ಪ್ರಾಣಿಗಳು ನಿಮ್ಮನ್ನು ಕೂಡ ಅವು ತುಂಬಾ ಇಷ್ಟಪಡ್ತವೆ. ಹಾಗೆ ನೀವು ಕೂಡ ಅವುಗಳನ್ನ ತುಂಬಾ ಇಷ್ಟಪಡ್ತೀರಿ. ಇನ್ನು ಪರಿಸರ ಅಂದ್ರೂ ಕೂಡ ನಿಮಗೆ ತುಂಬಾ ಇಷ್ಟ. ಮರ ಗಿಡಗಳು ಈ ರೀತಿಯಾದಂತಹ ವಿಚಾರದಲ್ಲಿ ನಿಮಗೆ ಅತ್ಯಂತವಾಗಿ ಆಸಕ್ತಿ ಇರುತ್ತೆ. ನಿಮ್ಮಲ್ಲಿ ಅದ್ಭುತವಾದ ಕಲ್ಪನಾ ಶಕ್ತಿ ಇರುತ್ತೆ. ಅಂದ್ರೆ ಯಾವಾಗ್ಲೂ ಕೂಡ ನೀವು ಯಾವುದೋ ಒಂದು ಕಲ್ಪನಾ ಲೋಕದಲ್ಲೇ ಇರ್ತೀರಿ. ಉದಾಹರಣೆಗೆ ಈಗ ಸ್ನಾನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಇಟ್ಕೊಳ್ಳೋಣ. ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ನೀವು ನಿಮ್ಮ ತಲೆಯಲ್ಲಿ ಯಾವುದೋ ಒಂದು ಕಲ್ಪನಾ ಲೋಕದಲ್ಲೇ ಇರ್ತೀರಿ. ನೀವು ಯಾವುದೋ ಒಂದು ಮಾಡ್ತಿರುವಂತಹ ಉದ್ಯೋಗದ ಬಗ್ಗೆ ಇರಬಹುದು, ಒಟ್ಟಿನಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾನೆ ಇರ್ತೀರಿ. ಇಲ್ಲಿ ನೀರನ್ನು ಹೀಗೆ ಹಾಕೊಂತಾ ಇರ್ತೀರಿ, ನಿಮಗೆ ಇದ್ರ ಬಗ್ಗೆ ಇಲ್ಲಿ ಗಮನನೇ ಇರೋದಿಲ್ಲ. ಅಥವಾ ಊಟಕ್ಕೆ ಕುತ್ಕೊಂಡಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಸುಮ್ಮನೆ ತಿಂತಾ ಇರ್ತೀರಿ, ತಲೆಯಲ್ಲಿ ಬೇರೆ ಏನೋ ಒಂದು ಕಲ್ಪನೆ. ಆ ರೀತಿಯಾಗಿ ಯಾವಾಗಲೂ ನೀವು ಕಲ್ಪನಾ ಲೋಕದಲ್ಲೇ ಇರ್ತೀರಿ. ನೀವು ತುಂಬಾ ಒಳ್ಳೆಯವರು. ನಿಮ್ಮನ್ನ ಜನ ಅವ್ರಿಗೆ ಹೇಗೆ ಬೇಕೋ ಆ ರೀತಿಯಾಗಿ ಬಳಸ್ಕೊಳ್ತಾರೆ. ನಿಮ್ಮಲ್ಲಿ ತುಂಬಾ ಒಳ್ಳೆಯ ಗುಣಗಳೇ ಇರುತ್ತೆ. ಕಪಟ, ಮೋಸ ಆ ರೀತಿಯಾದಂತಹ ಗುಣಗಳು ನಿಮ್ಮಲ್ಲಿ ಇರುವುದಿಲ್ಲ. ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಲಾಭಕ್ಕಾಗಿ ನಿಮ್ಮನ್ನ ಚೆನ್ನಾಗಿ ಬಳಸಿಕೊಳ್ತಾರೆ. ನಿಮ್ಮ ಜೀವನದಲ್ಲಿ ಇದು ಅನುಭವ ಆಗಿರುತ್ತೆ. ಒಂದು 3ರಿಂದ 4 ಸಲ ಆದ್ರೂ ನಿಮಗೆ ಮೋಸಗಳು ಉಂಟಾಗಿರುತ್ತೆ. ಒಂದು 3-4 ಸಲ ಮೋಸ ಉಂಟಾದ್ಮೇಲೆ ನೀವು ಒಂದು ಸ್ವಲ್ಪ ಬದಲಾಗ್ತೀರಿ. ಇಷ್ಟೊಂದು ಒಳ್ಳೆಯವನಾಗಿದ್ರೆ ಆಗೋದಿಲ್ಲ ಅಂತ ಹೇಳಿ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ನಿಮ್ಮ ಸುತ್ತಮುತ್ತ ಇರುವಂತಹ ಜನಗಳೆಲ್ಲ ಹೇಳಬೇಕು. ನಿಮ್ಮ ಹೆಂಡತಿ ಆಗಿರಬಹುದು, ಮಕ್ಕಳಾಗಿರ್ಬಹುದು, ಅಥವಾ ನಿಮ್ಮ ತಂದೆ ತಾಯಿಗಳಾಗಿರಬಹುದು, ನೀನು ಇಷ್ಟೊಂದು ಒಳ್ಳೆಯವನಾಗಿದ್ರೆ ಈ ಪ್ರಪಂಚದಲ್ಲಿ ಬದುಕುವುದಕ್ಕಾಗುವುದಿಲ್ಲ ಅಂತ ಹೇಳಿ ಉಳಿದವರೆಲ್ಲ ಹೇಳಿ ಏನು ಹೇಳಿದ್ರು ಕೂಡ ಒಂದು 3-4 ಸಲ ನೀವು ಮೋಸ ಹೋಗ್ತೀರಿ. ಅದಾದ್ಮೇಲೆ ನಿಮ್ಗೆ ಅಂದಾಜಾಗುತ್ತೆ ಇಷ್ಟೊಂದು ಈ ರೀತಿಯಾಗಿದ್ರೆ ಬದುಕುವುದಕ್ಕಾಗುವುದಿಲ್ಲ ಅಂತ. ಆಮೇಲೆ ಒಂದು ಸ್ವಲ್ಪ ಈ ಪ್ರಪಂಚಕ್ಕೆ ಹೇಗೆ ಬೇಕೋ ಆ ರೀತಿಯಾಗಿ ಬದಲಾಗ್ತೀರಿ. ಅದೇ ಹೇಳಿದ್ದು, ನಿಮ್ಗೆ ಜೀವನದಲ್ಲಿ ಒಂದು 3ರಿಂದ 4 ಸಲ ಆದ್ರೂ ಮೋಸ ಹೋಗಿರ್ತೀರಿ. ಉಳಿದಂತಹ ಜನಗಳು ಅವ್ರಿಗೆ ಹೇಗ್ ಬೇಕೋ ಆ ರೀತಿಯಾಗಿ ನಿಮ್ಮನ್ನ ಉಪಯೋಗಿಸಿಕೊಂಡಿರ್ತಾರೆ. ಸಂಗೀತದಲ್ಲಿ ನಿಮಗೆ ಅತ್ಯಂತವಾಗಿ ಆಸಕ್ತಿ ಎನ್ನುವಂಥದ್ದು ಇರುತ್ತೆ. ಅಂದ್ರೆ ಹಾಡನ್ನು ಹೇಳುವಂಥದ್ದಾಗಿರಬಹುದು,
ಆ ರೀತಿಯಾಗಿ. ಅಥವಾ ಹಾಡನ್ನು ಕೇಳುವಿಕೆಯಲ್ಲಿ ನಿಮಗೆ ಅತ್ಯಂತವಾಗಿ ಆಸಕ್ತಿ ಇರುತ್ತೆ, ಯಾವಾಗಲೂ ಯಾವುದಾದ್ರೂ ಹಾಡನ್ನು ಕೇಳುತ್ತಾ ಇರುವಂಥದ್ದು, ಈ ರೀತಿಯಾದಂತಹ ವಿಚಾರದಲ್ಲಿ ನಿಮಗೆ ಅತ್ಯಂತವಾದ ಆಸಕ್ತಿ ಅಂತ ಹೇಳುವಂಥದ್ದು ಇರುತ್ತೆ. ಇನ್ನು ನಿಮ್ಮ ಜೀವನ ಒಂದೇ ರೀತಿ ಇರುವುದಿಲ್ಲ. ಒಂದು ಸಲ ಸಿಕ್ಕಾಪಟ್ಟೆ ಬಡತನ ಉಂಟಾಗುವಂಥದ್ದು, ಇನ್ನೊಂದು ಸಲ ಸಿಕ್ಕಾಪಟ್ಟೆ ಶ್ರೀಮಂತಿಕೆ ಉಂಟಾಗುವಂಥದ್ದು. ನಿಮ್ಮ ರಾಶಿಯ ಚಿಹ್ನೆಯೇ 2 ಮೀನು, ಅದು ಸುತ್ತುತ್ತಾ ಇರುತ್ತೆ ಚಕ್ರಾಕಾರವಾಗಿ. ಆ ರೀತಿಯಾಗಿ ಒಂದು ಸಲ ನಿಮಗೆ ಸಿಕ್ಕಾಪಟ್ಟೆ ದುಡ್ಡು ಬರುವುದಕ್ಕೆ ಶುರುವಾಯ್ತಾ, ಸಿಕ್ಕಾಪಟ್ಟೆ ದುಡ್ಡು ಬಂದ್ಬಿಡುತ್ತೆ. ಇನ್ನೊಂದ್ಸಲ ಲಾಸ್ ಆಗುವುದಕ್ಕೆ ಶುರುವಾಯ್ತಾ, ಸಿಕ್ಕಾಪಟ್ಟೆ ಲಾಸ್ ಆಗ್ಬಿಡುತ್ತೆ. ಜೀವನದ 2 ಭಾಗವನ್ನು ಕೂಡ ನೀವು ನೋಡಿರ್ತೀರಿ. ದುಡ್ಡೇ ಇಲ್ಲದೆ ಇರುವಂತಹ ಪರಿಸ್ಥಿತಿ, ಒಂದು ಸಲ ಜೇಬು ತುಂಬಾ ದುಡ್ಡಾಗಿ ಎಲ್ಲಿ ದುಡ್ಡನ್ನು ಇಟ್ಕೊಳ್ಳೋದಕ್ಕೆ ಜಾಗ ಇರೋದಿಲ್ಲ, ಅಂತಹ ಪರಿಸ್ಥಿತಿನೂ ಕೂಡ ನೀವು ನೋಡಿರ್ತೀರಿ ಜೀವನದಲ್ಲಿ. ಇನ್ನೊಂದ್ಸಲ ಜೇಬನ್ನೇ ಹರಿದು ತೆಗೆದು ₹1 ಕೂಡ ಇರುವುದಿಲ್ಲ, ಅಂತಹ ಬಡತನವನ್ನು ಕೂಡ ನೀವು ನೋಡಿರ್ತೀರಿ. ನಿಮ್ಮ ಜೀವನ ಒಂದೇ ತರ ಇರುವುದಿಲ್ಲ, ಅದು ಹೀಗೆ ಹೋಗ್ತಾ ಇರುತ್ತೆ. ಒಂದು ಸಲ ಸಿಕ್ಕಾಪಟ್ಟೆ ಅಭಿವೃದ್ಧಿ, ಒಂದು ಸಲ ಸಿಕ್ಕಾಪಟ್ಟೆ ಲಾಸು ಅಂತ ಹೇಳುವ ಹಾಗೆ ಬದಲಾವಣೆ ಉಂಟಾಗ್ತಾ ಇರುತ್ತೆ ನಿಮ್ಮ ಜೀವನದಲ್ಲಿ. ನೀವು ಜೀವನದಲ್ಲಿ ಗೌರವವನ್ನು ಅತ್ಯಂತವಾಗಿ ಸಂಪಾದನೆ ಮಾಡ್ತೀರಿ. ಹಣಕಾಸಿನ ವಿಚಾರದಲ್ಲೆಲ್ಲ ಹೇಳಿದ್ನಲ್ಲ, ಒಂದ್ಸಲ ಅದು ಲಾಭ, ಒಂದ್ಸಲ ಲಾಸ್, ಈ ರೀತಿ ಆಗ್ತಿರುತ್ತದೆ, ಸಮವಾಗಿರುವುದಿಲ್ಲ. ಆದ್ರೆ ಮರ್ಯಾದೆ, ಗೌರವವನ್ನು ನೀವು ಹೆಚ್ಚಿಗೆ ಸಂಪಾದನೆ ಮಾಡಿರ್ತೀರಿ. ನಿಮ್ಮ ವ್ಯಕ್ತಿತ್ವ ಆ ರೀತಿಯಾಗಿರುತ್ತೆ. ನಿಮ್ಮನ್ನು ನೋಡಿದ್ರೆ ಎಲ್ಲಾ ಜನಗಳು ಕೂಡ ಗೌರವವನ್ನು ಕೊಡ್ತಾ ಇರ್ತಾರೆ. ಆ ರೀತಿಯಾಗಿ ಅತ್ಯಂತವಾಗಿ ಗೌರವವನ್ನು ನೀವು ಸಂಪಾದನೆಯನ್ನು ಮಾಡಿರ್ತೀರಿ. ಸರಳವಾಗಿ ಹೇಳಬೇಕು ಅಂತ ಹೇಳಿ ಆದ್ರೆ, ನೀವು ಒಂದು ರೀತಿ ಹಣ್ಣಿನಿಂದ ಕೂಡಿರುವಂತಹ ಮರ. ಈಗೇನಾಗುತ್ತೆ ಹೇಳಿ, ಹಣ್ಣಿನಿಂದ ಕೂಡಿರುವಂತಹ ವೃಕ್ಷ, ಅದಕ್ಕೆ ತಾನೇ ಜನಗಳು ಕಲ್ಲು ಹೊಡೆಯುವಂಥದ್ದು. ಹಾಗೆ ನೀವು ಸಮಾಜಕ್ಕೆ ತುಂಬಾ ಉಪಕಾರವನ್ನು ಮಾಡುವಂತಹ ಒಂದು ಸ್ವಭಾವ ಇರುತ್ತೆ. ಹಣ್ಣಿನಿಂದ ಮರಕ್ಕೆ ಏನಾದರೂ ಪ್ರಯೋಜನ ಆಗುತ್ತಾ? ಇಲ್ಲ, ಅದೆಲ್ಲ ಜನಗಳಿಗಾಗಿ. ಹಾಗೆ ನಿಮ್ಮ ಎಲ್ಲ ಕೆಲಸಗಳು ಕೂಡ ಒಂದು 4 ಜನಕ್ಕೆ ಒಳ್ಳೇದಾಗ್ಲಿ ಅಥವಾ ನನ್ನ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳುವಂತ ಭಾವನೆಯನ್ನು ಇಟ್ಕೊಂಡೇ ನೀವು ಮಾಡ್ತೀರಿ. ಅದೇ ರೀತಿಯಾಗಿ ಹಣ್ಣಿರುವಂತಹ ವೃಕ್ಷಕ್ಕೆ ಕಲ್ಲೇಟು ಕೂಡ ಬೀಳುವಂಥದ್ದು. ಹಾಗಾಗಿ ನಿಮಗೆ ಜನಗಳು ಒಂದು ಸ್ವಲ್ಪ ತೊಂದರೆ ಕೊಡ್ತಾ ಇರ್ತಾರೆ ಅವಾಗವಾಗ. ನಿಮ್ಮ ಈ ಒಂದು ಒಳ್ಳೆತನವನ್ನು ದುರುಪಯೋಗ ಪಡಿಸಿಕೊಳ್ಳಲು ಅವಾಗವಾಗ ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ರೆ ಜೀವನದಲ್ಲಿ 1-2-3 ಸಲ ನಿಮ್ಗೆ ಆ ರೀತಿ ಆಗತ್ತೆ. ಅದಾದ್ಮೇಲೆ ನೀವು ಬುದ್ಧಿವಂತರಾಗ್ಬಿಡ್ತೀರಿ. ಆ ರೀತಿಯಾಗಿ ಇನ್ನು ನಿಮಗೆ ತುಂಬಾ ಇಷ್ಟವಾದ ಕೆಲಸ ಅಂತ ಹೇಳಿ ಆದ್ರೆ ಅದು ಸಮಾಜ ಸೇವೆ. ಯಾವಾಗ್ಲೂ ಮನಸ್ಸಲ್ಲಿ ಸಮಾಜಕ್ಕೆ ಏನಾದ್ರೂ ಒಂದನ್ನು ಮಾಡಬೇಕು, ಸಮಾಜಕ್ಕೆ ಏನಾದ್ರೂ ಒಂದು ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಿಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಕೂಡ ಇರುವಂತಹ ಒಂದು ಆಲೋಚನೆ. ನಿಮ್ಮನ್ನು ಕಾಪಾಡುವಂಥದ್ದು ನಿಮ್ಮ ಒಳ್ಳೆಯತನ ಮಾತ್ರ. ನಿಮಗೇನಾದ್ರೂ ಒಂದು ಕಷ್ಟವಾದ ಪರಿಸ್ಥಿತಿ ಬಂತು ಅಂತ ಹೇಳಿ ಆದ ಪಕ್ಷದಲ್ಲಿ, ನಾನು ಹೇಳಿದ್ನಲ್ಲ, ನಿಮಗೆ ಜೀವನ ಅಂತ ಹೇಳುವಂಥದ್ದು ಒಂದೇ ರೀತಿ ಇರುವುದಿಲ್ಲ. ಒಂದು ಸಲ ಸಿಕ್ಕಾಪಟ್ಟೆ ದುಡ್ಡು, ಎಲ್ಲಾ ರೀತಿಯಾದಂತಹ ಸುಖಗಳು ಸಿಗುತ್ತೆ, ಇನ್ನೊಂದ್ಸಲ ಯಾವುದೂ ಇಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ನಿಮ್ದು. ಈಗ ನಿಮಗೆ ಕಷ್ಟ ಕಾಲ ಬಂದವಾಗ ನಿಮ್ಮ ಜೊತೆ ಯಾರು ಕೂಡ ನಿಂತ್ಕೊಳ್ಳೋದಿಲ್ಲ. ಅಂದ್ರೆ ನೀವು ಸಹಾಯ ಮಾಡಿರ್ತೀರಿ ಎಲ್ಲ ವ್ಯಕ್ತಿಗಳಿಗೆ, ಅವ್ರು ಯಾರು ಕೂಡ ನಿಮಗೆ ಸಹಾಯ ಮಾಡುವುದಕ್ಕೆ ವಾಪಸ್ ಬರುವುದಿಲ್ಲ. ಆದ್ರೆ ನಿಮ್ಮ ಒಳ್ಳೆತನ, ನೀವೇನೋ ಒಂದಷ್ಟು ಒಳ್ಳೆ ಧಾರ್ಮಿಕ ವಿಚಾರಗಳಲ್ಲೆಲ್ಲ ಆಸಕ್ತಿ ಇರುತ್ತೆ, ಒಂದಷ್ಟು ಒಳ್ಳೆದೆಲ್ಲ ಮಾಡಿರ್ತೀರಲ್ಲ, ಅದು ಮಾತ್ರ ನಿಮ್ಮನ್ನು ಕಾಪಾಡುವಂಥದ್ದು. ಇನ್ನು ಸರಳವಾಗಿ ಹೇಳಬೇಕು ಅಂತ ಹೇಳಿ ಆದ್ರೆ, ನೀವು ಉಳಿದಂತಹ ವ್ಯಕ್ತಿಗಳೆಲ್ಲ ಕಷ್ಟದಲ್ಲಿರುವಾಗ ಅವರಿಗೆಲ್ಲ ನೀವು ಸಿಕ್ಕಾಪಟ್ಟೆ ಸಹಾಯವನ್ನು ಮಾಡಿರ್ತೀರಿ. ನಿಮಗ್ ಕಷ್ಟ ಉಂಟಾದವಾಗ ಅವ್ರು ಯಾರು ಕೂಡ ನಿಮಗ್ ಬಂದು ಸಹಾಯ ಮಾಡುವುದಿಲ್ಲ. ಯಾರೋ ಗೊತ್ತಿಲ್ಲದೆ ಇರುವಂತಹ 3ನೇ ವ್ಯಕ್ತಿ ಯಾರೋ ಒಬ್ಬ ಬಂದು ಸಹಾಯ ಮಾಡಬೇಕು. ನೀವು ಸಹಾಯ ಮಾಡಿದಂತಹ ಯಾವ ವ್ಯಕ್ತಿ ಕೂಡ ನಿಮಗೆ ಸಹಾಯ ಮಾಡುವುದಿಲ್ಲ. ಅಲ್ಲಿ ನಿಮ್ಮನ್ನು ಕಾಪಾಡುವುದು ಯಾವ್ದು ಹೇಳಿ? ನಿಮ್ಮ ಒಳ್ಳೆತನ. ನೀವು ಒಂದಷ್ಟು ಒಳ್ಳೆ ಕೆಲಸ ಮಾಡಿರ್ತೀರಲ್ಲ, ಅದು ಮಾತ್ರ ನಿಮ್ಮ ಜೊತೆ ಇರುವಂತದ್ದು ನಿಮ್ಮ ಕಷ್ಟವಾದಂತಹ ಸಂದರ್ಭದಲ್ಲಿ. ಇದಿಷ್ಟು ಕೂಡ ನಮ್ಮ ಅನುಭವದಲ್ಲಿ ಇರುವಂತಹ ಮೀನರಾಶಿಯವರ ಗುಣಲಕ್ಷಣಗಳು. ಈಗ ನಾವು ಗ್ರಂಥದಲ್ಲಿ ಹೇಳಿರುವಂತಹ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಜಲಪರಧನ ಭೋಕ್ತಾದಾರವಾಸೋನುರಕ್ತ ಸಮರುಚಿರ ಶರೀರ ಸ್ತುಂಗನಾಸೋ ಬೃಹತ್ಕಃ ಅಭಿಭವತಿ ಸಪತ್ನಾನ್ ಸ್ತ್ರೀಜಿತಶ್ಚಾರು ದೃಷ್ಟಿ ದ್ಯುತಿನಿಧಿ ಧನ ಭೋಗಿ ಪಂಡಿತಶ್ಚಾಂತ್ಯರಾಶೋ ಅಂತ ಹೇಳಿರುವಂಥದ್ದು. ನಾವೀಗ ಇದರಲ್ಲಿ ಹೇಳಿರುವಂತಹ ಪ್ರತಿಯೊಂದು ಪದಕ್ಕೂ ಕೂಡ ಏನೇನು ಅರ್ಥ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಜಲಪರ ಧನ ಭೋಕ್ತ ಅಂದ್ರೆ ನೀರಿನ ಉತ್ಪನ್ನಗಳಿಂದಾಗಿ ನಿಮಗೆ ಒಂದಷ್ಟು ಲಾಭ ಉಂಟಾಗುತ್ತೆ. ಈ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಈ ರೀತಿಯಾದಂತಹ ಕೆಲಸಗಳನ್ನು ಮಾಡಿದ್ರೆ ಹೆಚ್ಚಿಗೆ ಲಾಭ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಯಾವುದು? ಮೊದಲನೇದಾಗಿ ಮೀನುಗಾರಿಕೆ,
ಅದಾದ್ಮೇಲೆ ನೀರಿನ ಉತ್ಪನ್ನಗಳು, ನೀರಿನಿಂದ ಉತ್ಪತ್ತಿಯಾಗುವಂತಹ ವಸ್ತುಗಳು, ಈ ಮುತ್ತು ಈ ರೀತಿ ಆಗಿರುವುದೆಲ್ಲ ನೀರಿನಿಂದ ಉತ್ಪತ್ತಿ ಆಗುತ್ತಲ್ಲ, ಅದರ ಮಾರಾಟವನ್ನು ಮಾಡುವಂಥದ್ದು. ಅದಾದ್ಮೇಲೆ ಈ ನೀರಿನ ಅಂತ ಹೇಳಿ ಅಂದ್ರೆ ಕೂಲ್ ಡ್ರಿಂಕ್ಸು ಈ ರೀತಿಯಾದಂತಹ ವಸ್ತುಗಳ ಮಾರಾಟವನ್ನು ಮಾಡುವಂಥದ್ದು. ಒಟ್ಟಲ್ಲಿ ನೀರಿಗೆ ಸಂಬಂಧಪಟ್ಟಿರುವಂತಹ ವ್ಯಾಪಾರ ವ್ಯವಹಾರವನ್ನು ಮಾಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಲಾಭ ಆಗುವುದಕ್ಕೆ ಅವಕಾಶ ಇರುತ್ತೆ. ದಾರವಾಸೋನುರಕ್ತಃ, ಸಂಗಾತಿ ಅಂದ್ರೆ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ. ಸರಳವಾಗಿ ಹೇಳಬೇಕು ಅಂತ ಹೇಳಿ ಆದ್ರೆ ಈ ರಾಶಿಯಲ್ಲಿ ಜನಿಸಿದಂತಹ ಗಂಡನನ್ನು ಪಡೆಯುವುದಕ್ಕೆ ಅಥವಾ ಈ ರಾಶಿಯಲ್ಲಿ ಜನಿಸಿದಂತಹ ಹೆಂಡತಿಯನ್ನು ಪಡೆಯುವುದಕ್ಕೆ ಪುಣ್ಯ ಮಾಡಿರಬೇಕು. ಯಾಕೆ ಅಂತ ಹೇಳಿ ಆದ್ರೆ ಅವ್ರ ಮೇಲೆ ನಿಮಗೆ ಸಿಕ್ಕಾಪಟ್ಟೆ ಪ್ರೀತಿ ಎನ್ನುವಂಥದ್ದು ಇರುತ್ತೆ. ಅದಾದ್ಮೇಲೆ ಬಟ್ಟೆಯ ವಿಚಾರದಲ್ಲೂ ಅಷ್ಟೇ ನಿಮಗೆ ಸಿಕ್ಕಾಪಟ್ಟೆ ಪ್ರೀತಿ ಇರುತ್ತೆ. ಒಂದು ಸಂಗಾತಿ, ಇನ್ನೊಂದು ಬಟ್ಟೆ, ಈ ಎರಡು ವಿಚಾರ ಅಂದ್ರೆ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ. ಹೊಸ ಹೊಸ ಬಟ್ಟೆ ಹಾಕುವಂಥದ್ದು, ಇಂತಹ ವಿಚಾರದಲ್ಲೆಲ್ಲ ನಿಮಗೆ ಅತ್ಯಂತವಾಗಿ ಆಸಕ್ತಿ ಅಂತ ಹೇಳುವಂಥದ್ದು ಇರುತ್ತೆ. ಸಮರುಚಿರ ಶರೀರ, ನೀವು ನೋಡುವುದಕ್ಕೆ ತುಂಬಾ ಸುಂದರವಾಗಿ ಇರ್ತೀರಿ. ಕೆಲವೊಂದಷ್ಟು ಜನ ಎಲ್ಲ ಏನ್ ಮಾಡ್ಬೇಕು ಹೇಳಿ, ಮೇಕಪ್ ಎಲ್ಲ ಹಾಕೊಂಡು ನೋಡುವುದಕ್ಕೆ ತುಂಬಾ ಚೆನ್ನಾಗೆಲ್ಲ ಕಾಣ್ತಾರೆ. ಆದ್ರೆ ನಿಮ್ದು ಆ ರೀತಿ ಅಲ್ಲ, ನೀವು ನ್ಯಾಚುರಲ್ ಆಗಿ ನೋಡುವುದಕ್ಕೆ ತುಂಬಾ ಸುಂದರವಾಗಿರ್ತೀರಿ. ಅದ್ರ ಜೊತೆಗೆ ಈ ಹಿಂದೆನೆ ನೋಡಿದ್ವಲ್ಲ, ಬಟ್ಟೆಗಳ ವಿಚಾರದಲ್ಲೂ ಕೂಡ ಆಸಕ್ತಿ ಇರುತ್ತೆ. ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕೊಳ್ತೀರಿ, ನ್ಯಾಚುರಲ್ ಆಗಿ ನೀವು ನೋಡುವುದಕ್ಕೆ ತುಂಬಾ ಸುಂದರವಾಗಿಯೂ ಕೂಡ ಇರ್ತೀರಿ. ತುಂಗನಾಸಹ, ನಿಮ್ಮ ಮೂಗಿರುತ್ತಲ್ಲ ಅದು ಒಂದ್ ಸ್ವಲ್ಪ ಉದ್ದವಾಗಿರುತ್ತೆ. ಒಟ್ಟಲ್ಲಿ ತುಂಬಾ ಸುಂದರವಾದ ಮೂಗು ಅನ್ನುವಂಥದ್ದು ನಿಮಗೆ ಇರುತ್ತೆ. ಬೃಹತ್ಕಃ, ಒಂದು ಸ್ವಲ್ಪ ನಿಮ್ಮ ತಲೆಯ ಪ್ರದೇಶ ಒಂದು ಚೂರು ದೊಡ್ಡದಾಗಿರುತ್ತೆ. ಆ ರೀತಿಯಾಗಿ ಅಭಿಭವತಿ ಸಪತ್ನಾನ್, ಶತ್ರುಗಳನ್ನ ನೀವು ಸುಮ್ಮನೆ ಬಿಡುವುದಿಲ್ಲ. ಅದನ್ನೇ ನಾನು ಈ ಹಿಂದೆ ಯೋಚನೆ ಮಾಡಿದ್ನಲ್ಲ, ಒಂದು 2-3 ಸಲ ಮಾತ್ರ ನೀವು ಜೀವನದಲ್ಲಿ ಚೆನ್ನಾಗೆ ಮೋಸ ಹೋಗ್ಬಿಡ್ತೀರಿ. ಅದಾದ್ಮೇಲೆ ನೀವು ಸಂಪೂರ್ಣವಾಗಿ ಬದಲಾಗ್ಬಿಡ್ತೀರಿ. ಈ ರೀತಿ ಆಗಿದ್ರೆ ಇನ್ನು ನನ್ನ ಕೈಯಿಂದ ಬದುಕುವುದಕ್ಕಾಗುವುದಿಲ್ಲ ಅಂತ ಹೇಳಿ ನಿಮ್ಮ ಒಳ್ಳೆತನಗಳೆಲ್ಲ ಒಂದ್ ಕಡೆ ಇರುತ್ತೆ, ಹೌದು. ಆದ್ರೆ ಪ್ರಪಂಚದಲ್ಲಿ ವ್ಯಾಪಾರ ವ್ಯವಹಾರದ ಒಂದು ಕ್ಷೇತ್ರಕ್ಕೆ ಬಂದವಾಗ ನೀವು ಬುದ್ಧಿಶಕ್ತಿಯನ್ನು ಕೂಡ ಉಪಯೋಗಿಸುವುದಕ್ಕೆ ಶುರು ಮಾಡ್ತೀರಿ. ಅದಾದ್ಮೇಲೆ ನಿಮ್ಗೆ ಯಾರಾದ್ರೂ ಮೋಸ ಗೀಸ ಮಾಡುವುದಕ್ಕೆ ಬಂದ್ರೆ ನೀವು ಅವರಿಗೆ ವಾಪಸ್ ಸರಿಯಾಗಿ ಮೋಸ ಮಾಡಿ ಕಳಿಸ್ಬಿಡ್ತೀರಿ. ಶತ್ರುಗಳನ್ನೆಲ್ಲ ಸುಮ್ಮನೆ ಬಿಡುವುದಿಲ್ಲ. ಯಾವಾಗ ಹೇಳಿ, ಇದೆಲ್ಲ ಆದ್ಮೇಲೆ. ಆದ್ರೆ ಜೀವನದಲ್ಲಿ ಒಂದು 3-4 ಸಲ ಮೊದ್ಲು ನಿಮಗೆ ಅಷ್ಟೊಂದು ಅನುಭವ ಇರೋದಿಲ್ಲ. ನಿಮ್ಮಲ್ಲಿ ಒಳ್ಳೆತನ ಇರೋದ್ರಿಂದಾಗಿ ಇಡೀ ಪ್ರಪಂಚವೂ ಕೂಡ ಇದೇ ತರವಾಗಿದೆ, ಒಳ್ಳೇದಾಗಿದೆ ಅಂತ ಹೇಳಿ ನೀವು ನಂಬ್ಕೊಂಡಿರ್ತೀರಿ. ಆದ್ರೆ ನೀವು ನಂಬಿದಂತಹ ವ್ಯಕ್ತಿಗಳೇ ಒಂದು 2-3 ಸಲ ಮೋಸ ಮಾಡ್ತಾರೆ. ಅದಾದ್ಮೇಲೆ ನೀವು ಸಂಪೂರ್ಣವಾಗಿ ಬದಲಾಗ್ಬಿಡ್ತೀರಿ, ಶತ್ರುಗಳನ್ನೆಲ್ಲ ಸಂಪೂರ್ಣವಾಗಿ ಜಯಿಸ್ತೀರಿ. ಸ್ತ್ರೀಜಿತ, ನೀವು ಹೆಂಗಸರ ಮಾತಿಗೆ ಅತಿ ಹೆಚ್ಚು ಬೆಲೆಯನ್ನು ಕೊಡ್ತೀರಿ. ಅಂದ್ರೆ ನಿಮ್ಮ ಪತ್ನಿಯ ಮಾತಿಗೆ ಆಗಿರಬಹುದು, ನಿಮ್ಮ ಪತ್ನಿ ಯಾವ್ದಾದ್ರು ಏನಾದ್ರೂ ಹೇಳಿದ್ರೆ ಅದು ನೀವು ತೆಗೆದು ಹಾಕುವುದಿಲ್ಲ. ಅವರು ಯಾವ ರೀತಿಯಾಗಿ ಹೇಳ್ತಾರೋ ಅದೇ ರೀತಿಯಾಗಿ ನಡೆದುಕೊಳ್ಳುವಂಥದ್ದು. ಅದಾದ್ಮೇಲೆ ನಿಮ್ಮ ತಾಯಿಯ ಮಾತನ್ನು ಕೂಡ ನೀವು ಅದೇ ರೀತಿಯಾಗಿ ಕೇಳ್ತೀರಿ. ಇನ್ನು ನಿಮಗೆ ವಯಸ್ಸಾದಂತಹ ಸಂದರ್ಭದಲ್ಲಿ ನಿಮ್ಗೇನಾದ್ರು ಮಗಳು ಇದ್ದಂತಹ ಪಕ್ಷದಲ್ಲಿ, ಮಗಳು ಅಂದ್ರೆ ಚಿಕ್ಕವಳಾಗಿರ್ತಾಳಲ್ವಾ, ಅದು ಸಣ್ಣ ಮಗುನೇ ಬೇಕಾದ್ರೂ ಆಗಿರಲಿ, ಮಗಳು ಏನಾದ್ರೂ ಹೇಳಿದ್ರು ಅಂತ ಹೇಳಿ ಆದ್ರೆ ಅದನ್ನು ಸಂಪೂರ್ಣವಾಗಿ ಕೇಳ್ತೀರಿ. ಒಟ್ಟಲ್ಲಿ ಹೆಂಗಸರ ಮಾತಿಗೆ ನೀವು ಅತ್ಯಂತವಾಗಿ ಬೆಲೆಯನ್ನು ಕೊಡ್ತೀರಿ. ಚಾರು ದೃಷ್ಟಿ, ನಿಮ್ಮ ಕಣ್ಣಿರುತ್ತಲ್ಲ ಅದೊಂದು ಅದ್ಭುತ. ಮುಂಚೆನೆ ನೋಡಿದ್ವಲ್ಲ, ನಿಮ್ಮ ದೇಹ ಎಲ್ಲ ಅತ್ಯಂತ ಸುಂದರವಾಗಿರುತ್ತೆ ಅಂತ ಹೇಳಿ, ಅದರಲ್ಲೂ ಕೂಡ ಕಣ್ಣು ಅತ್ಯಂತ ಅದ್ಭುತವಾಗಿರುತ್ತೆ. ನಿಮ್ಮ ಕಣ್ಣಿನಲ್ಲೇ ಎಲ್ಲರನ್ನೂ ಕೂಡ ಸೆಳೆಯುವಂತಹ ಶಕ್ತಿ ನಿಮಗೆ ಇರುತ್ತೆ. ದ್ಯುತಿ ನಿಧಿ ಧನಭೋಗಿ, ಮುಖ್ಯವಾಗಿ ಏನ್ ಹೇಳಿ, ನಿಮ್ಮಲ್ಲಿ ಒಂದು ತೇಜಸ್ಸು ಅಂತ ಹೇಳುವಂಥದ್ದು ಇರುತ್ತೆ. ನಿಮ್ಮನ್ನು ನೋಡಿದ್ರೆ ಒಂದು ಸಂತೋಷ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ಸಲ ನಿಮಗೆ ನಿಧಿಯೇ ಸಿಕ್ಕಿದ ಹಾಗೆ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ. ಕೆಲವೊಂದ್ಸಲ ಲಾಭ ಆಗುವುದಕ್ಕೆ ಶುರುವಾದ್ರೆ ನಿಧಿ ಸಿಕ್ಕಿದಂತಹ ಸಂದರ್ಭ, ಆ ರೀತಿಯಾಗಿ ಅಂದ್ರೆ ಇದ್ದಕ್ಕಿದ್ದ ಹಾಗೆ ಸಿಕ್ಕಾಪಟ್ಟೆ ಲಾಭ ಅಂತ ಹೇಳುವಂಥದ್ದು ಕೂಡ ಉಂಟಾಗ್ಬಿಡುತ್ತೆ. ಅದೇ ರೀತಿಯಾಗಿ ನೋಡಿದ್ವಲ್ಲ, ನಷ್ಟವೂ ಕೂಡ ಅದೇ ರೀತಿಯಾಗಿ ಒಂದೇ ರೀತಿಯಾಗಿ ಇರುವುದಿಲ್ಲ ಅಂತ. ಪಂಡಿತ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಅತಿ ಹೆಚ್ಚು ಮಹತ್ವವನ್ನು ಕೊಡ್ತೀರಿ. ವಿದ್ಯೆಗೆ ನೀವು ಅತಿ ಹೆಚ್ಚು ಮಹತ್ವವನ್ನು ಕೊಡ್ತೀರಿ. ಮತ್ತೆ ನಿಮಗೆ ಯಾವಾಗಲೂ ಕೂಡ ಕುತೂಹಲದ ಸ್ವಭಾವ ಇರುತ್ತೆ ಜೀವನ ಪರ್ಯಂತ. ಅಂದ್ರೆ ಯಾವುದಾದ್ರೂ ಹೊಸ ಹೊಸ ವಿಷಯವನ್ನು ಕಲಿಯುವಂಥದ್ದು, ಅಥವಾ ಯಾವುದಾದ್ರೂ ಕುತೂಹಲ, ಯಾವುದಾದ್ರೂ ಒಂದು ವಿಷಯ ಇದ್ರೆ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡುವಂಥದ್ದು, ಈ ರೀತಿಯಾದಂತಹ ಸ್ವಭಾವ ನಿಮಗೆ ಇರುತ್ತೆ. ಇದಿಷ್ಟು ಕೂಡ ಗ್ರಂಥದಲ್ಲಿ ಹೇಳಿರುವಂತಹ ಮೀನರಾಶಿಯವರ ಗುಣಲಕ್ಷಣಗಳು. ಈಗ ನಾವೇನು ಹೇಳಿ, ಮೊದಲನೇದಾಗಿ
ನಮ್ಮ ಅನುಭವದಲ್ಲಿರುವಂತಹ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ವಿ. ಅದಾದ್ಮೇಲೆ ಈಗ ಗ್ರಂಥದಲ್ಲಿ ಹೇಳಿರುವಂತಹ ಗುಣಲಕ್ಷಣಗಳ ಬಗ್ಗೆಯೂ ಕೂಡ ತಿಳ್ಕೊಂಡ್ವಿ. ಇದಿಷ್ಟು ಕೂಡ ಮೀನರಾಶಿಯವರ ಗುಣಲಕ್ಷಣಗಳು. ಅಂದ್ರೆ ಮೀನರಾಶಿಯ ವ್ಯಕ್ತಿಗಳು ಯಾವ ರೀತಿಯಾಗಿರ್ತಾರೆ ಅಂತ ಹೇಳಿರುವಂಥದ್ದು.